ಒಂದು ಸುಂದರವಾದ ಗ್ರಾಮದಲ್ಲಿ ರಾಮಯ್ಯ ಎಂಬ ವ್ಯಕ್ತಿ ಇದ್ದನು. ಅವನು ಎಲ್ಲಾ ಜನಗಳ ಬಳಿಯೂ ಸಾಲ ಮಾಡಿ ಅವನು ಮತ್ತು ಅವನ ಹೆಂಡತಿಯು ತುಂಬಾ ಸಂತೋಷದಿಂದ ಬದುಕುತ್ತಿದ್ದರು. ರಾಮಯ್ಯ ಹೆಂಡತಿಯು ಅವನು ಜನಗಳ ಬಳಿ ಸಾಲ ಮಾಡುವುದನ್ನು ಏನು ಚಿಂತಿಸುತ್ತಿರಲಿಲ್ಲ. ಆದ್ದರಿಂದ ರಾಮಯ್ಯನ ಸಾಲವು ಹೆಚ್ಚಾಯಿತು. ಸಾಲ ಕೊಟ್ಟವರು ಮನೆ ಬಳಿ ಬಂದರೆ ಅವರ ಕಣ್ಣಿಗೆ ಸಿಕ್ಕದಂತೆ ತಪ್ಪಿಸಿಕೊಂಡು ಹೋಗುತ್ತಿದ್ದರು. ಸಾಲ ಕೊಟ್ಟವರು ಎಲ್ಲಾದರೂ ನೋಡಿ ಅವನನ್ನು ಸಾಲ ಕೇಳಿದರೆ ಏನಾದರೂ ಒಂದು ಹೇಳಿ ತಪ್ಪಿಸಿಕೊಳ್ಳುತ್ತಿದ್ದ. ಸಾಲ ಕೊಟ್ಟವರು ಮನೆಗೆ ಬಂದಾಗ ರಾಮಯ್ಯನ ಹೆಂಡತಿ ಸುಶೀಲ ಹೀಗೆ ಹೇಳುತ್ತಿದ್ದಳು. ಏನಮ್ಮ, ನೀವು ಸಾಲ ಕೊಟ್ಟಿದ್ದೀರಾ ಇಲ್ಲ ಅಂತ ಹೇಳಿಲ್ಲ. ಅದನ್ನು ಕೇಳಲು ಮನೆಯ ಬಾಗಿಲಿಗೆ ಬರುತ್ತೀರಾ? ನೀವೇನು 1,000 ದುಡ್ಡು ಕೊಟ್ಟಿದ್ದೀರಾ? ಅದನ್ನು ಕೇಳಲು ಇಲ್ಲಿವರೆಗೆ ಬರಬೇಕಾ? ನಮ್ಮ ಮನೆಯವರ ಬಳಿ ದುಡ್ಡು ಇರುವಾಗ ಕೊಡ ಕೇಳ್ತೀನಿ ಇರಿ. ಹೀಗೆ ದುಡ್ಡು ಕೇಳಿ ಮನೆಗೆ ಬಂದವರನ್ನು ಸುಶೀಲಾ ಜಗಳವಾಡಿ ಕಳುಹಿಸುತ್ತಿದ್ದಳು. ಆದರೆ ಅವರಿಗೆ ದುಡ್ಡು ಬೇಕಾದ್ರೆ ಮಾತ್ರ ಜನಗಳ ಹತ್ತಿರ ಬಂದು ಹೀಗೆ ಕೇಳುತ್ತಿದ್ದರು. ನನ್ನ ಹೆಂಡತಿಗೆ ಹುಷಾರಿಲ್ಲ, ನಾನು ಬೆಳೆಗಳು ಬಂದ ತಕ್ಷಣ ನಿನಗೆ ದುಡ್ಡು ಕೊಡ್ತೀನಿ. ನನ್ನ ಸ್ನೇಹಿತ ನೀನು, ದಯವಿಟ್ಟು ದುಡ್ಡು ಕೊಡೋ. ಅವನ ಕಷ್ಟ ನೋಡಿ ಜನಗಳು ದುಡ್ಡು ಕೊಡುತ್ತಿದ್ದರು. ಹೀಗೆ ರಾಮಯ್ಯನ ಮನೆಯಲ್ಲಿ ಯಾವಾಗಲೂ ಜಗಳವಾಗುತ್ತಿತ್ತು. ರಾಮಯ್ಯ ಸ್ವಂತ ಊರಿನ ಜನರ ಬಳಿ ಮಾತ್ರವಲ್ಲದೆ ಪಕ್ಕದ ಊರಿನಲ್ಲಿಯೂ ಸಾಲ ತೆಗೆದುಕೊಳ್ಳುತ್ತಿದ್ದ. ಹೀಗೆ ಇರುವಾಗ ಆ ಊರಿಗೆ ಚಂದ್ರಯ್ಯ ಎಂಬ ವ್ಯಕ್ತಿ ಮತ್ತು ಅವನ ಹೆಂಡತಿ ಇಬ್ಬರು ಆ ಊರಿಗೆ ಬರುತ್ತಾರೆ. ಚಂದ್ರಯ್ಯನಿಗೆ ರಾಮಯ್ಯನ ಬಗ್ಗೆ ಏನೂ ಗೊತ್ತಿರಲಿಲ್ಲ. ರಾಮಯ್ಯ ಮನೆಯ ಪಕ್ಕದಲ್ಲಿ ಬಾಡಿಗೆಗೆ ಬಂದ. ಒಂದು ದಿನ ರಾಮಯ್ಯ ಮತ್ತು ಸುಶೀಲಾ ಚಂದ್ರಯ್ಯನ ಮನೆಗೆ ಬಂದರು. ಚಂದ್ರಯ್ಯ, ಈ ಊರಿಗೆ ನೀವು ಹೊಸಬ್ರಾ? ಏನು ಭಯ ಪಡಬೇಡಿ, ಅಕ್ಕಪಕ್ಕ ನಾವೆಲ್ಲ ಇದ್ದೀವಿ, ಏನು ನೀವು ಹೆದರಬೇಡಿ. ಹೀಗೆ ಒಳ್ಳೆಯವನ ತರ ಮಾತನಾಡಿದನು. ಅದನ್ನು ನೋಡಿದ ಚಂದ್ರಯ್ಯ ತುಂಬಾ ಸಂತೋಷದಿಂದ ಇದ್ದ. ಚಂದ್ರಯ್ಯನ ಹೆಂಡತಿ ಮತ್ತು ರಾಮಯ್ಯನ ಹೆಂಡತಿಯು ಸ್ನೇಹಿತರಾದರು. ರಾಮಯ್ಯ ಮತ್ತು ಅವನ ಹೆಂಡತಿ ಇಬ್ಬರು ಹೋದ ಮೇಲೆ ಚಂದ್ರಯ್ಯ ಅವನ ಹೆಂಡತಿಯ ಬಳಿ ಹೀಗೆ ಹೇಳಿದನು. ಒಳ್ಳೆ ಜನಗಳು ಅನಿಸುತ್ತದೆ, ಪರವಾಗಿಲ್ಲ, ಪಕ್ಕದ ಮನೆಯವರೆಲ್ಲ ಒಳ್ಳೆ ಜನರು ಇದ್ದಾರೆ. ಹೌದು ರೀ, ಪರವಾಗಿಲ್ಲ. ಹೀಗೆ ಹೇಳಿದಳು ಚಂದ್ರಯ್ಯನ ಹೆಂಡತಿ. ಅವರ ಬಗ್ಗೆ ಏನೂ ಕೂಡ ಇವರಿಗೆ ಇನ್ನೂ ಗೊತ್ತಿರಲಿಲ್ಲ. ಹೀಗೆ ಎರಡು ಕುಟುಂಬದವರು ತುಂಬಾ ಸಂತೋಷವಾಗಿದ್ದರು. ಒಂದು ದಿನ ಚಂದ್ರಯ್ಯ ಮನೆಯಿಂದ ಹೊರಗೆ ಹೋದಾಗ ಸುಶೀಲಾ ಚಂದ್ರಯ್ಯನ ಹೆಂಡತಿ ಭಾಗ್ಯಲನ್ನು ನೋಡಲು ಮನೆಗೆ ಬಂದಳು. ಅಕ್ಕ, ಹೇಗಿದ್ದೀರಾ? ನಿಮ್ಮ ಅಣ್ಣನಿಗೆ ರಾಗಿ ರೊಟ್ಟಿ ಬೇಕಂತೆ. ನಮ್ಮ ಮನೆಯಲ್ಲಿ ಹಿಟ್ಟು ಇಲ್ಲ, ನಿಮ್ಮತ್ರ ಇದ್ರೆ ಸ್ವಲ್ಪ ಕೊಡ್ತೀರಾ ಎಂದು ಕೇಳಿದಾಗ ಮೊದಲನೇ ದಿನ ಅಲ್ಲವೇ ಎಂದು ಹಿಟ್ಟನ್ನು ಸ್ವಲ್ಪ ಜಾಸ್ತಿನೇ ಕೊಟ್ಟಲು. ಅಲ್ಲಿಂದ ಪ್ರಾರಂಭವಾಯಿತು. ಅವರ ಬುದ್ಧಿ ತೋರಿಸಲು ಪ್ರಾರಂಭಿಸತೊಡಗಿದರು. ಮಾರನೇ ದಿನ ಬೆಳಗ್ಗೆ ಮತ್ತೆ ಅಕ್ಕ, ಮನೆಯಲ್ಲಿ ಉಪ್ಪು ಖಾಲಿಯಾಯಿತು, ಮತ್ತೆ ಖಾರದ ಪುಡಿಯೂ ಖಾಲಿಯಾಯಿತು. ಹಂಗೆ ಸ್ವಲ್ಪ ಅರಿಶಿಣ ಪುಡಿ ಮತ್ತು ಸಕ್ಕರೆ ಕೊಡಿ ಅಕ್ಕ, ನಾಳೆ ನಿಮ್ಮ ಅಣ್ಣ ತಂದು ಕೊಟ್ರೆ ಕೊಡ್ತೀನಿ ಅಕ್ಕ. ಹಿಂಗೆ ಪ್ರತಿದಿನ ಒಂದು ವಸ್ತುವನ್ನು ಕೇಳತೊಡಗಿದರು. ಅವಳು ಸರಿ, ಪರವಾಗಿಲ್ಲ ಅಂತ ಕೊಡುತ್ತಿದ್ದಳು. ಆದರೆ ಸುಶೀಲಾ ಮಾಡುವುದು ಭಾಗ್ಯನಿಗೆ ಹಿಡಿಯುವುದಿಲ್ಲ. ಆದರೆ ಏನು ಮಾಡುವುದು? ಅವರ ಬಳಿ ಹೇಳಿದರೆ ಏನಾದರೂ ತಪ್ಪಾಗಿ ತಿಳಿದುಕೊಳ್ಳುತ್ತಾರೆ ಎಂದು ಸಹಿಸಿಕೊಂಡು ಇದ್ದಳು. ಒಂದು ದಿನ ಚಂದ್ರಯ್ಯ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ. ಆಗ ರಾಮಯ್ಯ ಬಂದ. ಅಣ್ಣ, ನೀವು ಇಲ್ಲಿ ಇದ್ದೀರಾ? ನಾನು ನಿಮ್ಮತ್ರ ಒಂದು ಕೇಳ್ಬೇಕಿತ್ತು. ನನ್ನತ್ರ ಏನ್ ಕೇಳ್ತೀಯ? ಸರಿ, ಪರವಾಗಿಲ್ಲ, ಕೇಳು. ನನ್ನ ಜಮೀನಿನಲ್ಲಿ ಸ್ವಲ್ಪ ಕೆಲಸ ಇದೆ. ನನಗೆ 20,000 ದುಡ್ಡು ಬೇಕು. 4 ದಿನದಲ್ಲಿ ವಾಪಸ್ ಕೊಡುತ್ತೇನೆ. ನಿಮ್ಮತ್ರ ಇದ್ರೆ ಕೊಡಿ. ಹೀಗೆ ಕೇಳಿದ ತಕ್ಷಣ ಚಂದ್ರಯ್ಯ ರಾಮಯ್ಯನಿಗೆ ದುಡ್ಡು ಕೊಟ್ಟ. ಆ ದುಡ್ಡಿನಿಂದ ರಾಮಯ್ಯ ಮತ್ತು ಅವನ ಹೆಂಡತಿ ಇಬ್ಬರೂ ತುಂಬಾ ಸಂತೋಷದಿಂದ ಖರ್ಚು ಮಾಡಿದರು. ಹೀಗೆ ಒಂದು ದಿನ ಇಬ್ಬರು ಮುಖಾಮುಖಿಯಾಗಿ ಭೇಟಿಯಾಗುವಾಗ ಆ ದುಡ್ಡಿನ ಬಗ್ಗೆ ಚಂದ್ರಯ್ಯ ಮಾತು ತೆಗೆದನು. ರಾಮಯ್ಯ, ನನಗೂ ಕೂಡ ಸ್ವಲ್ಪ ದುಡ್ಡಿನ ಸಮಸ್ಯೆ ಇದೆ. ನನಗೆ ನೀನು 1 ವಾರದೊಳಗೆ ದುಡ್ಡು ಕೊಟ್ಟಿದರೆ ಚೆನ್ನಾಗಿರುತ್ತೆ ಎಂದು ಕೇಳಿದಾಗ ರಾಮಯ್ಯ ಆಗ ಮುಗುಳುನಗೆಯಿಂದ ಸರಿ, ಕೊಡ್ತೀನಿ ಎಂದು ಹೇಳಿದನು. ಅಂದಿನಿಂದ ರಾಮಯ್ಯ ಚಂದ್ರಯ್ಯನ ಕಣ್ಣಿಗೆ ಸಿಗಲಿಲ್ಲ. ಚಂದ್ರಯ್ಯನು ಮನೆ ಹತ್ತಿರ, ಈಚೆ ಮತ್ತು ಜಮೀನು ಕಡೆ ನೋಡಿದರು. ರಾಮಯ್ಯ ಅವನ ಕಣ್ಣಿಗೆ ಮಾತ್ರ ಸಿಗಲಿಲ್ಲ.